ಇವತ್ ನಾನು ನಮ್ಮ ಯಜಮಾನ್ರಿಗೋಸ್ಕರ ತುಪ್ಪನ ಸ್ವಲ್ಪ ಜಾಸ್ತಿ ಹಾಕಿ ಈಸಿಯಾಗಿ ಮಶ್ರೂಮ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಮೊದಲಿಗೆ ಕುಕ್ಕರಿಗೆ ಸ್ವಲ್ಪ ತುಪ್ಪ ಹಾಕೊಂಡು ಆ ತುಪ್ಪ ಬಿಸಿ ಆದ್ಮೇಲೆ ಮೆಣಸಿನಕಾಯಿ ಮತ್ತೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಆದ್ಮೇಲೆ ಟೊಮೊಟೊ, ಪುದೀನ, ಕೊತ್ತಂಬರಿ ಮತ್ತೆ ಮಶ್ರೂಮ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದ್ 2 ನಿಮಿಷ ಬಿಡಿ. ಮಶ್ರೂಮ್ ಸ್ವಲ್ಪ ನೀರ್ ಬಿಟ್ಟಿರುತ್ತೆ. ಮಶ್ರೂಮ್ ನೀರ್ ಬಿಟ್ಟಾದ್ಮೇಲೆ 1 ಲೋಟ ಅಕ್ಕಿಗೆ 2 ಲೋಟ ನೀರ್ ಹಾಕಿ ಸ್ವಲ್ಪ ಕುದಿ ಬರೋದಕ್ಕೆ ಬಿಡಿ. ಕುದಿ ಬರೋ ಗ್ಯಾಪ್ ಅಲ್ಲಿ ನಾನು ನಮ್ಮ ಯಜಮಾನ್ರು ಡ್ಯಾನ್ಸ್ ಮಾಡ್ತಾ ಇದೀವಿ. ನಾವು ಯಾವ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿರ್ಬೋದು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಎಲ್ಲ ರೆಡಿ ಆದ್ಮೇಲೆ ಲಾಸ್ಟಿಗೆ ತುಪ್ಪ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಮುಚ್ಚಿದ್ರೆ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಒನ್ ಟೈಮ್ ಬಿರಿಯಾನಿ ತಿನ್ನೋರು ಈ ಬಿರಿಯಾನಿ ಏನಾದ್ರು ಮಾಡ್ಕೊಂಡು ತಿಂದ್ರೆ ಮತ್ತೊಮ್ಮೆ ತಿಂದೇ ತಿಂತೀರಾ. ಅಷ್ಟೊಂದು ಲೈಟ್ ಆಗಿ ಸಖತ್ತಾಗಿ ಇರುತ್ತೆ. ನಮ್ಮ ಯಜಮಾನ್ರನ್ನೇ ನನಗೆ ಮಶ್ರೂಮ್ ಬಿರಿಯಾನಿ ಮಾಡೋದನ್ನ ಹೇಳ್ಕೊಟ್ಟಿದ್ದು. ಇದೆಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ಬೆಳ್ ಚಪ್ರಿಸ್ಕೊಂಡು ತಿಂದಿದ್ದೀನಿ. ಜೀವನದಲ್ಲಿ ತುಂಬಾ ಕಠಿಣ ಸಮಸ್ಯೆಗಳು ಬರುತ್ತೆ, ಹಾಗಂತ ಯಾರನ್ನೂ ದೂರಬಾರ್ದು. ಯಾಕೆಂದ್ರೆ ಆ ಭಗವಂತ ಎನ್ನೋನೇ ನಿರ್ದೇಶಕ ಅತಿ ಕಠಿಣವಾದ ಪಾತ್ರವನ್ನು ಒಳ್ಳೆ ನಟನಿಗೆ ನೀಡುತ್ತಾನೆ. ಎಲ್ಲರ ದಿನ ಶುಭವಾಗಲಿ, ಎಲ್ಲರೂ ಖುಷಿಯಾಗಿರಿ.